ನಮ್ಮ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಜಾರಕಿಹೊಳಿ ಅವರು ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತಿ ಅಂತ. ಹಿಂದಿನ ಸರ್ಕಾರ ಕೆಲಸ ಕೊಟ್ಟೈತಿ. ಸತೀಶ್ ಜಾರಕಿಹೊಳಿ ಅವ್ರ ಕ್ಷೇತ್ರಕ್ಕೂ ಕೊಟ್ಟೇನಿ. ಅವಾಗ ಸತೀಶ್ ಜಾರಕಿಹೊಳಿ ಅನುದಾನ ಐತಿ ಏನು ಹಂಗೆ ಕೆಲಸ ಕೊಡಕತ್ತಿಪ್ಪ ಅಂತ ಕೇಳಬೇಕಿತ್ತಲ್ಲ. ತನ್ನ ಕ್ಷೇತ್ರಕ್ಕೆ ರಸ್ತಾ ಬೇಕು, ಈಗ ಬಿಲ್ ಕೊಡೋಕ್ಕಾಗಲ್ಲ ಅಂದ ಕೂಡಲೇ ಹಿಂದಿನ ಸರ್ಕಾರ ಕೊಟ್ಟೈತಿ. ಹಿಂದಿನ ಸರ್ಕಾರ ಹೋಗಿ 2 ವರ್ಷ ಆಗಕ್ಕೆ ಬಂತು. ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಿಗೆ ಹೋಯಿತು? ಏನು ಮಾಡಿದ್ರಿ? ಹಿಂದಿನ ಸರ್ಕಾರದ ಮೇಲೆ ಎಷ್ಟು ದಿವಸ ನೀವು ನೆಪ ಹಾಕವರು? ಯಾವ ಉದ್ದೇಶಕ್ಕಾಗಿ ಗುತ್ತಿಗೆದಾರರ ಬಿಲ್ಲನ್ನು ಪೆಂಡಿಂಗ್ ಇಟ್ಕೊಂಡು ಕುಂತೀರಿ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಏನು ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳಿದ ಕರೆನೋ, ಗುತ್ತಿಗೆದಾರರು ಹೇಳ್ತಾ ಇರೋದು ಕರೆನೋ, ಇದು ಸ್ಪಷ್ಟಪಡಿಸ್ಬೇಕು. BBMPಯನ್ನು ಹೊರತುಪಡಿಸಿ 32,000 ಕೋಟಿ ರೂಪಾಯಿಗಳ ಬಿಲ್ ಪೆಂಡಿಂಗ್ ಅದಾವ. BBMP ಹೊರತುಪಡಿಸಿ BBMP ಅದು ಕುಡಿಸಿರೋ ಒಂದು 70,000-80,000 ಕೋಟಿ ಆಕೈತಿ. ಅಂದರೆ ಸಿದ್ದರಾಮಯ್ಯ ಬಂಡಿಸುವ ಮುಂದಿನ ಬಜೆಟ್ಟಿನ ಅರ್ಧ ಭಾಗ ಗುತ್ತಿಗೆದಾರರ ಬಾಕಿ ಹಣವನ್ನು ತೀರ್ಸಕ್ಕೆ ಹೋಗೈತಿ. 2 ವರ್ಷ ಎಲ್ಲ MLAಗಳು, ಇವತ್ತು ನಾನು 4ನೇ ಟರ್ಮ್ MLA, ಕೇವಲ ಪೇಪರ್ನಾಗ MLA. ಯಾವಾರ ಒಂದಿಷ್ಟು ರೆಸೊಲ್ಯೂಷನ್ ತೊಗೊಂಬರ್ತಾರೆ, ಅವ್ನು ಹಂಚಿದ್ದು ಇವ್ನು ಹಂಚಿದ್ದು, ಅದಕ್ಕೆ ಸಹಿ ಮಾಡೋಕೆ ಅಷ್ಟೇ MLA. ಪೇಪರ್ ಟೈಗರ್ ಅಂತಾರಲ್ಲ, ಹಾಗೆ ಎಲ್ಲ ಶಾಸಕರು ಪೇಪರ್ ಶಾಸಕರಾಗೇವಿ. ನಾನು ಹಿಡ್ಕೊಂಡೆ. ಯಾವನಿಗೂ 10 ರೂಪಾಯಿ ಅನುದಾನ ಇಲ್ಲ, ಒಂದು ಭೂಮಿ ಪೂಜೆ ಇಲ್ಲ. ಏನಾರ ಭೂಮಿ ಪೂಜೆ ಮಾಡಿದರೆ ನಮ್ಮ ಸರ್ಕಾರದಾಗ ಉಳಿದ ಲೆಫ್ಟ್ ಓವರ್ ವರ್ಕ್ ಅಂತೇವಲ್ಲ, ಅಂಥವು ಭೂಮಿ ಪೂಜೆ ಮಾಡ್ತೇವೆ. ನಾವು ಕಟ್ಟಿಸಿದಂಥ ಬಿಲ್ಡಿಂಗ್ಗಳನ್ನು ಇವತ್ತು ಉದ್ಘಾಟನೆ ಮಾಡಕತ್ತೇವೆ. ಇದೊಂದು ಪಾಪರ್ ಸರ್ಕಾರ, ಇದೊಂದು ಪಾಪರ್ ಸರ್ಕಾರ. ಮತಾಂಧರಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ಸರ್ಕಾರ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಆಕಳ ಕೆಚ್ಚನ್ನು, ಆಕಳ ಮೊಲೆಯನ್ನು ಕೊಯ್ದಂಥ ಉದಾಹರಣೆ ಇದ್ದಿಲ್ಲ. CT ರವಿನ ರಾತ್ರೋರಾತ್ರಿ ಬಂಧಿಸಿ ಎಲ್ಲಿ ಬೇಕಾದಲ್ಲಿ ಅಡ್ಡಾಡಿಸಿದರು. ಈ ಕ್ಷಣದವರೆಗೂ ಅಪರಾಧಿಗಳನ್ನು ಹಿಡಿಯೋಕ್ಕಾಗಿಲ್ಲ. ಸನ್ಮಾನ್ಯ ಜಮೀರ್ ಅವ್ರು ಹೇಳ್ತಾರ, 4 ಆಕಳ ಕೊಡಿಸ್ತೇನಂತ. ಕೊಯ್ದಾಗ ಆಕಳದ ನೋವು ಅನುಭವಿಸಿದ ವೇತನ ಜಮೀರ್ ಅವರ ನಿಮಗೇನು ಗುರುತು? 4 ಆಕಳ ಕೊಡಿಸಿದ್ರೆ ಆ ಅನುಭವಿಸಿದ ಮೂಕ ಪ್ರಾಣಿ ಈ ರಾಜ್ಯವನ್ನು ಎಲ್ಲಿಗೆ ಓದಿ ಹಚ್ಬೇಕಂತಾರೋ ಅರ್ಥನೇ ಆಗ್ತಾ ಇಲ್ಲ. ಇದೊಂದು ವಿಚಿತ್ರ ರೀತಿಯ ಸರ್ಕಾರ. ಈ ಸರ್ಕಾರ ಇರೋದಕ್ಕಿಂತ ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗೋದು ಒಳಿತು ಅನ್ನೋಂಥದ್ದು ನನ್ನ ಭಾವನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.